ಕರುನಾಡ ಕದನ ಭೂಮಿಯಲ್ಲಿ ಮತ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ರಾಜ್ಯದಲ್ಲಿ ಲೋಕಸಭೆಗೆ ಮೊದಲ ಹಂತದ ಮತದಾನ ನಡೆಯೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ರಣರೋಚಕ ಕದನ ಏರ್ಪಟ್ಟಿದೆ. 14 ಕ್ಷೇತ್ರಗಳ ಲೋಕಾಧಿಪತಿಗಳು ಯಾರು ಎಂಬುದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇಷ್ಟು ದಿನ ಪ್ರಚಾರ ಆಯಿತು, ಒಬ್ಬರದ ಪ್ರಚಾರಗಳನ್ನ ನಡೆಸಲಾಯಿತು, ರ್ಯಾಲಿಗಳನ್ನ ನಡೆಸಲಾಯಿತು, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಲಾಯಿತು, ಬೇರೆ ಬೇರೆ ಅಸ್ತ್ರಗಳನ್ನ ಜನರ ಮುಂದೆ ಇಡಲಾಯಿತು. ಇವತ್ತು ಕೊನೆಗೆ ಮತದಾರ ಪ್ರಭು ತನ್ನ ನಿರ್ಣಯವನ್ನ ಬರೆಯಲಿದ್ದಾರೆ. ಇವತ್ತು ಭದ್ರವಾಗಲಿದೆ 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ. ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ರಣರೋಚಕ ಕದನ ಏರ್ಪಟ್ಟಿದೆ. ಈ 14 ಲೋಕಸಭಾ ಕ್ಷೇತ್ರಗಳಿಂದ ನಮ್ಮ ಎಲ್ಲಾ ಪ್ರತಿನಿಧಿಗಳು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾರೆ. ಸೊ ಈ 14 ಕ್ಷೇತ್ರಗಳಲ್ಲಿ ಪೋಲಿಂಗ್ ಬೂತ್ ನಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಂಚು ಮಾಹಿತಿಯನ್ನ ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ನೀಡಲಿದ್ದಾರೆ. ಪ್ರಮುಖವಾಗಿರುವಂತಹ ಮತಗಟ್ಟೆಗಳಿಗೆ ಈಗಾಗಲೇ ನ್ಯೂಸ್ ಫಸ್ಟ್ ನ ಟೀಮ್ ತೆರಳಿದೆ. ಸೊ ಆ ಪೋಲಿಂಗ್ ಬೂತ್ ನಲ್ಲಿ, ಆ ಮತಗಟ್ಟೆಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು, ಈಗ ಅಲ್ಲಿ ಅಧಿಕಾರಿಗಳು ಯಾವೆಲ್ಲ ಪ್ರಿಪರೇಷನ್ ಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ನ್ಯೂಸ್ ಫಸ್ಟ್ ನಲ್ಲಿ. ನಮ್ಮ ಎಲ್ಲಾ ಪ್ರತಿನಿಧಿಗಳು ಬೇರೆ ಬೇರೆ ಭಾಗದಿಂದ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸ್ಕ್ರೀನ್ ನಲ್ಲಿ ನೀವು ಗಮನಿಸಬಹುದಾಗಿದೆ. ಬೆಂಗಳೂರಿನ RR ನಗರದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಮಂಡ್ಯದಿಂದ ನಂದೀಶ್ ಇದ್ದಾರೆ. ಸೊ ಮೈಸೂರಿನಿಂದ ರವಿ ಪಾಂಡವಪುರ ಇದ್ದಾರೆ. ಸಂದೇಶ್ ಕೂಡ ಮಂಡ್ಯದಿಂದಲೇ ಇದ್ದಾರೆ, ಯಾಕಂದ್ರೆ ಮಂಡ್ಯ ತುಂಬಾನೇ ರಣರೋಚಕವಾಗಿರುವಂತಹ ಕದನ. ಹರೀಶ್ ಮಲೇಶ್ವರಂನಿಂದ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಇನ್ನು ಶಿವಕುಮಾರ್ JP ನಗರದಿಂದ ಇದ್ದಾರೆ. ರಘುಪಾಲ್ ಕೂಡ RR ನಗರದ ಮತಗಟ್ಟೆಯಿಂದ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್ ಬೆಂಗಳೂರಿನ ಸದಾಶಿವ ನಗರದಿಂದ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಇವತ್ತು. ಸೊ ಈ ಹಬ್ಬಕ್ಕೆ 14 ಲೋಕಸಭಾ ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಒಬ್ಬೊಬ್ಬರನ್ನಾಗಿ ನಾನು ಮಾತನಾಡ್ತೀನಿ. ಮೊದಲಿಗೆ ಮಂಜುನಾಥ್, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಯಾವ ರೀತಿಯಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಕೆಲವೇ ಕ್ಷಣದಲ್ಲಿ ಪಡಿತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.